ನಮಸ್ಕಾರ ಎಲ್ಲರಿಗೂ. ನಿನ್ನೆ ದಿವಸ ನಾವು ಅಧ್ಯಾತ್ಮ ಅಂತಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ಒಂದೇ ಲೈನಲ್ಲಿ ತಿಳ್ಕೊಂಡ್ವಿ. ಅಧ್ಯಾತ್ಮ ಅಂದ್ರೇನು, ತನ್ನನ್ನು ತಾನು ನೋಡಿಕೊಳ್ಳುವುದಕ್ಕೆ ಅಧ್ಯಾತ್ಮ ಅಂತ ಕರಿತೀವಿ ಅಂತ ಹೇಳಿದ್ವಿ. ಈ ತನ್ನನ್ನು ತಾನೇ ಹೇಗೆ ನೋಡ್ಕೊಳ್ತಕ್ಕಂಥದ್ದು ಅಂತ ಹೇಳುತ್ತೆ ಈ ಆಚಾರ್ಯ ಪ್ರಶಾಂತ್ ಅವರ ಪುಸ್ತಕ ವೇದಾಂತ್. ಇದರಿಂದ ಏನು ನೋಡಿ ಏನು ಸಿಗುತ್ತೆ, ನಯಾ ಮನ್ ನಯಾ ಜೀವನ್ ಅಂತ ಹೇಳುತ್ತೆ. ಈ ಒಂದು ವಿಧಿಯನ್ನು ನೀವು ಅಪ್ಲೈ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಮನಸ್ಸು ಉಲ್ಲಾಸಯುಕ್ತವಾಗಿ ಬದಲಾಗುತ್ತೆ, ನಿಮ್ಮ ಜೀವನ ಉಲ್ಲಾಸಮಯವಾಗಿ ಆಗುತ್ತೆ. ಈ ವೇದಾಂತ ಅಂದರೆ ಏನು? ಈ ವೇದಾಂತ ಅಂದರೆ ಏನು ನಿಮಗೆಲ್ಲ ಗೊತ್ತಿರ್ಬೋದು. ವೇದಗಳು 4 ವೇದಗಳಿದ್ದಾವೆ. ಮೊದಲನೇದಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳ ಕೇಳಿದೀವಿ ಮಾತ್ರಕ್ಕೆ ನಾವು ಅಷ್ಟೇ. ಈ ನಿಜವಾದ ಪುಸ್ತಕಗಳು ಹೇಗಿದ್ದಾವೋ ಅಂತೋ ನಾನಂತೂ ನೋಡಿಲ್ಲ, ನೀವು ನೋಡಿಲ್ಲ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಜಾಸ್ತಿ ಜನ ನೋಡೇ ಇಲ್ಲ ಅದು. ಈ 4 ವೇದಗಳ ಸಾರವೇ ವೇದಾಂತ. ಇದನ್ನು ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂತಹ ಒಂದು ದೊಡ್ಡ ವಿಷಯ. ಈ ವೇದಾಂತವೇ ನಮ್ಮ ಸನಾತನ ಧರ್ಮವಾಗಿದೆ. ಇದನ್ನು ಹೇಳಿದ್ದಾರೆ ನೋಡಿ ಇಲ್ಲಿ, ವೇದಾಂತ ಹಿ ಸನಾತನ ಧರ್ಮ ಹೇ. ನಮ್ಮ ಸನಾತನ ಧರ್ಮ ಏನಂದ್ರೆ ವೇದಾಂತ. ಇದನ್ನೇ ನಮಗೆ ಯಾರೂ ಪರಿಚಯನೇ ಮಾಡಿಕೊಟ್ಟಿಲ್ಲ. ಇದನ್ನು ಪರಿಚಯ ಮಾಡ್ತಾ ಇದ್ದಾರೆ ಆಚಾರ್ಯ ಪ್ರಶಾಂತ್ ಅವರು. ಈ ವೇದಾಂತನೇ ನಮಗೇನು ಕಲಿಸುತ್ತಪ್ಪ ಅಂತಂದರೆ ಆತ್ಮಜ್ಞಾನವನ್ನು ಕಲಿಸುತ್ತೆ. ಆತ್ಮಜ್ಞಾನ ಅಂತಂದರೆ ನಮ್ಮ ಒಳಗಡೆ ಯಾವುದೋ ಆತ್ಮ ಕುಳಿತುಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಯಂ ನಮ್ಮನ್ನು ನಾವು ಒಳಗಡೆ ನೋಡ್ಕೊಳ್ತಕ್ಕಂತಹ ಒಂದು ವಿಧಿಗೆ ನಾನು ಕರಿತೀವಪ್ಪ ಅಂದರೆ ಆತ್ಮಜ್ಞಾನ ಅಂತ ಕರಿತೀವಿ. ಸ್ವಯಂ ಅವಲೋಕನ ಮಾಡ್ಕೊಳ್ತಕ್ಕಂಥದ್ದು. ಸ್ವಯಂ ಅವಲೋಕನ ಮಾಡ್ಕೊಳ್ತಕ್ಕಂಥದ್ದು ಹೇಗೆಪ್ಪ ಅಂತಂದರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ರೂಮ್ ಇರುತ್ತೆ, ಅಲ್ಲಿ ಒಳಗಡೆ ಕತ್ತಲೆ ಇದೆ ಅಂತ ತಿಳ್ಕೊಳ್ಳಿ. ಈಗ ಆ ರೂಮಿಗೆ ಬೆಳಕು ಬರಬೇಕಾದ್ರೆ ಏನು ಮಾಡ್ತೀರಿ, ಒಂದು ಸ್ವಿಚ್ ಬಟನ್ ಹಾಕ್ತೀರಿ, ರೂಮ್ ಪೂರ್ತಿ ಏನಾಗುತ್ತೆ, ಬೆಳಕಾಗುತ್ತೆ. ಈಗ ಅಲ್ಲಿರ್ತಕ್ಕಂತಹ ಕಸ ಕೊಳೆ, ಬೇಕಾಗಿರ್ತಕ್ಕಂತಹ ವಸ್ತುಗಳು, ಬೇಡದೇ ಇರತಕ್ಕಂಥ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣದಿರ್ತವೆ. ಆವಾಗ ನೀವು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಳ್ತೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ತೆಗೆದು ಬಿಸಾಡ್ತೀರಿ. ಅದೇ ರೀತಿಯಾಗಿ ಮನಸ್ಸನ್ನು ನೋಡ್ಕೊಳ್ತಕ್ಕಂಥದ್ದು ಏನಂತಂದರೆ, ನೀವು ಮನಸ್ಸನ್ನು ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರಿಯಪ್ಪ ಅಂದರೆ ಅಲ್ಲಿ ನೀವು ಒಂದು ಸ್ವಿಚ್ ಬಟನ್ ಹಾಕಿದ ಹಾಗೆ, ಒಂದು ಬೆಳಕನ್ನು ಕೊಡ್ತಕ್ಕಂತಹ ಒಂದು ಸ್ವಿಚ್ ಬಟನನ್ನು ಹಾಕಿದ ಹಾಗೆ ಈಗ ನಿಮಗೆ ಕಾಣೋದಕ್ಕೆ ಶುರುವಾಗುತ್ತೆ. ನಿಮ್ಮ ಒಳಗಡೆ ಮನಸ್ಸಿನಲ್ಲಿ ಎಂತಹ ಒಂದು ಕಾಮನೆಗಳಿದ್ದಾವೆ, ಭಾವನೆಗಳಿದ್ದಾವೆ, ಆಸೆಗಳಿದ್ದಾವೆ, ಅದು ಮತ್ತು ಎಲ್ಲಿಂದ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು, ಯಾವನ್ನ ನಾನು ಇಟ್ಕೋಬೇಕು, ಯಾವನ್ನ ನಾನು ಇಟ್ಕೋಬಾರ್ದು ಅಂತ ನಿಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಒಂದು ಏನಾದರೂ ವಸ್ತುವನ್ನು ತೆಗೆದುಕೊಳ್ಬೇಕಂದಿರ್ತೀರ, ಅಂದರೆ ಫಾರ್ ಎಕ್ಸಾಂಪಲ್ ಸೀರೆ ತೊಗೋಬೇಕಂದಿರ್ತೀರ ಅಂತ ತಿಳ್ಕೊಳ್ಳಿ. ಎಂಥ ಸೀರೆ ತೊಗೋಬೇಕಂತ ನಿಮ್ಗೆ ಆಸೆ ಆಗುತ್ತೆ. ಈಗ ಯಾವುದೋ ಒಂದು ಮೂವಿನಲ್ಲಿ ಒಂದು ಹೀರೋಯಿನ್ ಒಂದು ಹೊಸ ಒಂದು ಡಿಸೈನು, ಕಲರು ಅಂತಹ ಸೀರೆ ಇರುತ್ತೆ. ಆ ಸೀರೆ ನಾನು ತೊಗೋಬೇಕಪ್ಪ ಅಂತ ನಿಮ್ಗೆ ಅನಿಸುತ್ತೆ. ಈಗ ಅದು ಆಸೆ ಎಲ್ಲಿಂದ ಬಂತು? ಆ ಮೂವಿಯಿಂದ, ಆ ಸಿನಿಮಾದಿಂದ, ಆ ಹೀರೋಯಿನಿಂದ. ಅದು ನಿಮ್ಮ ಆಸೆ ಅಂತೂ ಅಲ್ಲ. ಸೊ ಆವಾಗೇನಾಗುತ್ತೆ, ನಿಮ್ಮ ಸ್ವಂತದ್ದೇ ಆಸೆಗಳಿಗೆ ನೀವು ಬೆಲೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಸ್ವಂತದ ಆಸೆಗಳಂತಂದರೆ ಕೆಟ್ಟ ಆಸೆಗಳೆಲ್ಲ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ನೀವು ಆತ್ಮಜ್ಞಾನವನ್ನು ಸ್ಟಾರ್ಟ್ ಮಾಡಿದಾಗಿನಿಂದ ನಿಮ್ಮ ಸ್ವಯಂ ನಿಮ್ಮನ್ನು ನೀವು ನೋಡ್ಕೊಳ್ತಕ್ಕ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅಲ್ಲಿ ನಿಮ್ಮ ಕೆಟ್ಟ ವಿಚಾರಗಳಾಗಿರ್ಬೋದು, ಭಾವನೆಗಳಾಗಿರಬಹುದು, ಅವೆಲ್ಲ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಅನುಭವ ನನಗೆ ಆಗಿದೆ. ಅದಕ್ಕೆ ನಿಮಗೆಲ್ರಿಗೂ ಕೂಡ ಅಂತಹ ಅನುಭವ ಆಗಬೇಕು. ನೀವು ಸಮಾಧಾನ ಶಾಂತಿಯಿಂದ
ಇರಬೇಕು, ಅಂತಹ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಕ್ಕಂತಹ ಕೆಲಸವನ್ನು ಶುರು ಮಾಡಿದ್ದೀನಿ. ಈಗ ಅದೇ ರೀತಿ ಹೇಳಬೇಕಂದ್ರೆ ಇಲ್ಲಿ ಆಚಾರ್ಯ ಪ್ರಶಾಂತ್ ಅವರು ಈ ಪುಸ್ತಕದಲ್ಲಿ ಒಂದು ಕೊಟೇಶನನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ ನೋಡಿ, अध्यात्म मन के पार की बातें करने का नाम नहीं है, मन के भीतर जो कुछ भी है उसको साफ साफ समझ लेने के नाम है. ಅಧ್ಯಾತ್ಮ ಅಂತಂದ್ರೆ ನಾವು ಏನು ತಿಳ್ಕೊಂಡಿವಪ್ಪ ಅಂತಂದ್ರೆ ಏನೋ ದೇವರ ಒಂದು ನಾಮವನ್ನು ಜಪ ಮಾಡೋತಕ್ಕಂಥದ್ದು, ಅದನ್ನು ಜಪ ಮಾಡ್ತಕ್ಕಂಥದ್ದು ಕೆಟ್ಟ ವಿಷಯ ಅಂತ ಅಲ್ಲ, ಮಾಡಬಾರ್ದು ಅಂತನೂ ಅಲ್ಲ. ಬಟ್ ನಿಜವಾದ ಅಧ್ಯಾತ್ಮವನ್ನು ಏನು ಅಂತ ತಿಳ್ಕೊಳ್ರಿ. ಏನಪ್ಪ ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತಕ್ಕಂತಹ ನೋಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಅಧ್ಯಾತ್ಮ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅದನ್ನು ಸಾಫ್ ನೇತಿ ನೇರವಾಗಿ ನೋಡ್ಕೊಳ್ತಕ್ಕಂಥದ್ದು ಅಧ್ಯಾತ್ಮ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ಕೊಟೇಶನ್ ಇದೆ ಇಲ್ಲಿ. ಏನಪ್ಪ ಅಂದ್ರೆ अध्यात्म इसलिए ईश्वर की प्राप्ति वगैरह का काम नहीं है, अध्यात्म सीधे ನೋಡಿ एक कमज़ोर आदमी को ताकतवर बनाने का काम है. ನೋಡಿ ಅಧ್ಯಾತ್ಮ ಯಾಕಿದೆಯಪ್ಪ ಅಂತಂದರೆ ಈಶ್ವರನನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು ಅಲ್ಲ, ಮತ್ತು ಯಾವುದೋ ಸ್ವರ್ಗಕ್ಕೆ ಹೋಗ್ತೀವಿ ನಾಳೆ, ಈಗ ನಾವು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅಲ್ಲ. ಏನಪ್ಪ ಅಂತಂದ್ರೆ ಸೀಧೆ ಮನುಷ್ಯನನ್ನು ಕಮ್ಜೋರಿಗಳನ್ನು ದೂರ ಮಾಡಿ ವ್ಯಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡೋದಕ್ಕೋಸ್ಕರನೇ ಅಧ್ಯಾತ್ಮ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ನನಗಂತೂ ಇಂಥ ಅನುಭವ ಆಗಿದೆ, ನಿಮಗೂ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಈ ವೇದಾಂತ ಪುಸ್ತಕವನ್ನು ಓದೋದ್ರಿಂದ ನೀವು ಇನ್ನೂ ಹೆಚ್ಚಿಗೆ ನೀವು ಅಧ್ಯಾತ್ಮದ ಬಗ್ಗೆ ತಿಳ್ಕೊಬಹುದು, ನಿಮ್ಮನ್ನು ನೀವು ನೋಡ್ಕೊಳ್ಬಹುದು. ಅದರಿಂದ ನೀವು ನಿಮ್ಮ ಕಮ್ಜೋರಿಗಳನ್ನು ದೌರ್ಬಲ್ಯಗಳನ್ನು ತ್ಯಾಗ ಮಾಡಿ ಒಂದು ಒಳ್ಳೆಯ ಬಲಶಾಲಿಗಳು ಆಗಬೇಕು ಅಂತ ನಾನು ಬಯಸ್ತೀನಿ. ಈ ವೇದಾಂತ ಪುಸ್ತಕವನ್ನು ನೀವು ಅಮೆಝಾನಿಂದನೂ ತರಿಸ್ಕೋಬಹುದು, ಅಥವಾ ಆಚಾರ್ಯ ಪ್ರಶಾಂತ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ತರಿಸ್ಕೋಬೋದು. ಆಚಾರ್ಯ ಪ್ರಶಾಂತ್ ಅವರ ಆ್ಯಪಲ್ಲಿ ನೇರವಾಗಿ ತರಿಸ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ತರಿಸ್ಕೋಬಹುದು. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಮತ್ತು ನಾಳೆ ಮತ್ತೊಂದು ಕೊಟೇಶನ್ ಜೊತೆಗೆ ಬರ್ತೀನಿ. ಧನ್ಯವಾದಗಳು.